ಹಾಯ್ ಗಾಯ್ಸ್, ಕ್ಯಾಟ್ಸ್ ಬೋಟಲ್ಲಿ ವಿಡ್ರಾ ಆಪ್ಷನ್ ಓಪನ್ ಮಾಡಿದ್ದಾರೆ. ಈ ಟಾಸ್ಕ್ನ ಯಾವ ರೀತಿ ಕಂಪ್ಲೀಟ್ ಮಾಡಬೇಕಂತ ವಿಡಿಯೋದಲ್ಲಿ ನೋಡೋಣ. ಕ್ಯಾಟ್ಸ್ ಬೋಟಲ್ಲಿ ಯಾವ್ದಾದ್ರು ಪೆಂಡಿಂಗ್ ಟಾಸ್ಕ್ಗಳು ಕಂಪ್ಲೀಟ್ ಮಾಡಿಲ್ಲ ಅಂದರೆ ಕಂಪ್ಲೀಟ್ ಮಾಡಿರಿ 30ನೇ ತಾರೀಕು ಒಳಗೆ. ಬಾಟಲ್ಲಿ ಕಂಪ್ಲೀಟಾಗಿ ಕೆಳಗೆ ಸ್ಕ್ರೋಲ್ ಮಾಡ್ಕೊಂಬಂದರೆ ಕೂಕಾಯಿನ್ ಮತ್ತು ಬಿಟ್ಕೆಟಿಂದು ಅದೇ ರೀತಿ OKX ಟಾಸ್ಕ್ಗಳಿರುತ್ತೆ. ಈ ಟಾಸ್ಕ್ಗಳಲ್ಲಿ ಗ್ರೂಪ್ ಮಾತ್ರ ಜಾಯ್ನ್ ಆಗಿರಿ, ಮಿಕ್ಕಿ ಟಾಸ್ಕ್ಗಳೆಲ್ಲ ಆಟೋಮೆಟಿಕ್ ಕಂಪ್ಲೀಟ್ ಆಗುತ್ತೆ. OKXಲ್ಲಿ ವ್ಯಾಲೆಟ್ ಒಂದು ಕನೆಕ್ಟ್ ಮಾಡಬೇಕು. ಈ ವ್ಯಾಲೆಟ್ ಕನೆಕ್ಟ್ ಮಾಡ್ಬೇಕಂದ್ರೆ OKX ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಬೇಕು. ಇನ್ಸ್ಟಾಲ್ ಮಾಡ್ಬೇಕಾದ್ರೆ ಮಾಲ್ವೇರ್ ಡಿಟೆಕ್ಟೆಡ್ ಅಂತ ಒಂದೊಂದು ಫೋನಲ್ಲಿ ಅಪ್ಲಿಕೇಶನ್ ಅನ್ನೋದು ಇನ್ಸ್ಟಾಲ್ ಆಗಲ್ಲ. ಇದನ್ನ ಚೆಕ್ ಮಾಡ್ಕೊಂಡ್ಬಿಟ್ಟು ನೀವು ವ್ಯಾಲೆಟ್ ಅನ್ನೋದು ಕನೆಕ್ಟ್ ಮಾಡಿರಿ. ಪೆಂಡಿಂಗ್ ಟಾಸ್ಕ್ಗಳು ಕಂಪ್ಲೀಟ್ ಮಾಡಿದ್ಮೇಲೆ ಕೆಳಗೆ ಅವತಾರ್ ಸೆಕ್ಷನಲ್ಲಿ ಕ್ಯಾಟ್ಸ್ ಫೋಟೋಸ್ನ ಅಪ್ಲೋಡ್ ಮಾಡಿರಿ. ಗೂಗಲಿಂದ ಡೌನ್ಲೋಡ್ ಮಾಡಿ ಅಪ್ಲೋಡ್ ಮಾಡ್ಬೋದು. ಅಪ್ಲೋಡ್ ಮಾಡೋದ್ರಿಂದ ನಿಮಗೆ ಪಾಯಿಂಟ್ಸ್ ಕೊಡ್ತಾರೆ. ಏರ್ ಡ್ರಾಪ್ ಅನೌನ್ಸ್ ಮಾಡಿರೋದ್ರಿಂದ ಪ್ರತಿಯೊಬ್ಬರು ಯೂಸ್ ಮಾಡ್ತಾ ಇದ್ದಾರೆ ಬೋಟ್ ಅನ್ನೋದು. ಆದ್ದರಿಂದ ಈ ಬೋಟ್ ತುಂಬ ಸ್ಲೋ ಆಗಿದೆ. ಓಪನ್ ಆಗೋವರೆಗೂ ಟ್ರೈ ಮಾಡಿಬಿಟ್ಟು ಟಾಸ್ಕ್ಗಳು ಅನ್ನೋದನ್ನು ಕಂಪ್ಲೀಟ್ ಮಾಡಿರಿ. ನೆಕ್ಸ್ಟ್ ವಿಟ್ರಾ ಅನ್ನೋದು ಓಪನ್ ಮಾಡಿದರೆ ಇದರಲ್ಲಿ 4 ಎಕ್ಸ್ಚೇಂಜ್ ಆ್ಯಡ್ ಮಾಡಿದ್ದಾರೆ. ಬಿಟ್ಕೆಟ್, ಕೂಕಾಯಿನ್, ಗೆಟ್.ಐಒ ಮತ್ತು ಬೈಬಿಟ್ಟು. ಇದರಲ್ಲಿ ಬಿಟ್ಕೆಟಲ್ಲಿ ಮಾತ್ರ ಕ್ಯಾಟ್ ಟೋಕನ್ ಅನ್ನೋದು ಅವೈಲೇಬಲ್ ಇದೆ. ಇನ್ನು ನೆಕ್ಸ್ಟ್ ಮಿಕ್ಕಿರೋ 3 ಎಕ್ಸ್ಚೇಂಜ್ಗಳಲ್ಲಿ ಆ್ಯಡ್ ಮಾಡಿಲ್ಲ, ಆ್ಯಡ್ ಮಾಡ್ತಾರೆ. ಪ್ರತಿಯೊಂದು ಎಕ್ಸ್ಚೇಂಜ್ ಲಿಂಕ್ ಅನ್ನೋದು ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ, ಅಲ್ಲಿಂದ ಹೋಗಿ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡ್ರಿ. ಪ್ರೆಸೆಂಟ್ ಬೈಬಿಟ್ಟಲ್ಲಿ KYC ಕಂಪ್ಲೀಟ್ ಆಗ್ತಾ ಇಲ್ಲ ಇಂಡಿಯನ್ ಯೂಸರ್ಸ್ಗೆ. ಬೈಬಿಟ್ ಬಿಟ್ಟು ಬೇರೆ ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊಂಡು ಕೂಕಾಯಿನ್ ಇಲ್ಲಾಂದರೆ ಗೆಟ್.ಐಒ ಇವೆಲ್ಲ KYC ಆಗ್ತಾ ಇದೆ. ಇವನ್ ಕಂಪ್ಲೀಟ್ ಮಾಡ್ಕೊಂಡು ಅದಕ್ಕೆ ವಿಡ್ರಾ ಮಾಡ್ಕೊಡ್ರಿ. ಇಲ್ಲಾಂದರೆ ಬಿಟ್ಕೆಟ್ ಅಕೌಂಟ್ ಇದ್ದರೆ ಅದಕ್ಕೆ ವಿಡ್ರಾ ಮಾಡ್ಕೊಡ್ರಿ. ಮತ್ತು ಬಿಟ್ಕೆಟಲ್ಲಿ ಡೆಪಾಸಿಟ್ ಮಾಡಿದ್ರೆ ಬೋನಸ್ ಆಫರ್ ಇದೆ ನೋಡ್ರಿ, ಅದು ಕ್ಲೋಸ್ ಆಗಿದೆ. ಇವಾಗ ಏನಾದ್ರು ಬಿಟ್ಕೆಟ್ಗೆ ಡೆಪಾಸಿಟ್ ಮಾಡಿಕೊಂಡ್ರೆ ನೀವು ಎಷ್ಟು ವಿಡ್ರಾ ಮಾಡಿದಿರೋ ಅಮೌಂಟು ಅಷ್ಟು ಮಾತ್ರ ರಿಸೀವ್ ಆಗುತ್ತೆ. ಇವಾಗ ಇಂಪಾರ್ಟೆಂಟಾಗಿ ಕ್ಯಾಟ್ಸ್ ಏರ್ ಡ್ರಾಪಲ್ಲಿ ನಾವು ಎಲಿಜಿಬಲ್ ಆಗಬೇಕಂದ್ರೆ 3 ರೂಲ್ಸ್ ಇಟ್ಟಿದ್ದಾರೆ. ಅದರಲ್ಲಿ ಯಾವ್ದಾದ್ರು ಒಂದನ್ನು ಪಾಸ್ ಮಾಡಿರ್ಬೇಕು ನಾವು. ಫಸ್ಟ್ ರೂಲ್ ಬಂದ್ಬಿಟ್ಟು OG ಪಾಸ್ ತೊಗೊಂಡಿರ್ಬೇಕು. ಈ OG ಪಾಸ್ ತೊಗೊಳೋದಕ್ಕೆ ನೀವು $1 ಅನ್ನೋದು ಫೀಸ್ ಪೇ ಮಾಡಬೇಕು. ಪ್ರೆಸೆಂಟ್ $1 ಕಾಯಿನ್ ವ್ಯಾಲ್ಯೂ ಬಂದ್ಬಿಟ್ಟು $6 ಹತ್ರ ಇದೆ. ನಿಮ್ಮ ಹತ್ರ ಏನಾದ್ರು 30,000ಕ್ಕಿಂತ ಜಾಸ್ತಿ ಪಾಯಿಂಟ್ಸ್ ಇದ್ರೆ ಕ್ಯಾಟ್ಸಲ್ಲಿ OG ಪಾಸ್ ಅನ್ನ ತೊಗೊಳೋದಕ್ಕೆ ಟ್ರೈ ಮಾಡಿರಿ. ಏನಕ್ಕಂದರೆ ಪ್ರೆಸೆಂಟ್ ಕ್ಯಾಟ್ಸ್ ಟೋಕನ್ ಅನ್ನೋದು ಪ್ರೀ ಮಾರ್ಕೆಟಲ್ಲಿ 0.00043 ಅಲ್ಲಿ ಟ್ರೇಡ್ ಆಗ್ತಿದೆ. ಇವಾಗ ನಮಗೇನಾದ್ರು ನಮ್ಮ ಹತ್ರ ಎಷ್ಟು ಪಾಯಿಂಟ್ಸ್ ಇದೆ ಅಷ್ಟು ಟೋಕನ್ ಕೊಟ್ಟರೆ ಆ ಟೋಕನ್ಸ್ನ ಪ್ರೀ ಮಾರ್ಕೆಟ್ ಪ್ರೈಸ್ಗೆ ಕ್ಯಾಲ್ಕುಲೇಟ್ ಮಾಡಿ ನೋಡ್ರಿ. ಇವಾಗ ನಮ್ಮ ಹತ್ರ ಏನಾದ್ರು 10,000 ಪಾಯಿಂಟ್ಸ್ ಇದ್ದರೆ ಅದನ್ನು ಪ್ರೀ ಮಾರ್ಕೆಟ್ ಪ್ರೈಸ್ಗೆ ಕ್ಯಾಲ್ಕುಲೇಟ್ ಮಾಡಿ ನೋಡಿಕೊಂಡ್ರೆ $4.3 ಬರುತ್ತೆ. ಇವಾಗ 10,000 ಪಾಯಿಂಟ್ಸ್ ಇರೋರು ಏನಾದ್ರು OG ಪಾಸ್ ತೊಗೊಂಡ್ರೆ ನಮಗೆ ಲಾಸ್ ಆಗುತ್ತೆ. ಇವಾಗ $6 ಕೊಟ್ಟು OG ಪಾಸ್ ತೊಗೊತೀವಿ, ಬಟ್ ನಮ್ಗೆ ಏರ್ ಡ್ರಾಪ್ ಬರೋದೇ $4.3. ಈ ರೀತಿ ಪ್ರಾಫಿಟ್ ಬರೋ ರೀತಿ ನೋಡ್ಕೊಂಡು OG ಪಾಸ್ ತೊಗೊಂಡ್ರೆ ನಿಮ್ಗೆ ಏನಾದ್ರು ಪ್ರಾಫಿಟ್ ಬರುತ್ತೆ ಅಂದರೆ OG ಪಾಸ್ ತೊಗೊಳ್ರಿ. ಸೆಕೆಂಡ್ ರೂಲ್ ಬಂದ್ಬಿಟ್ಟು ಡೈಲಿ ಟ್ರಾನ್ಸಾಕ್ಷನಲ್ಲಿ ಅಟ್ಲೀಸ್ಟ್ ನೀವು ಒಂದು ಟ್ರಾನ್ಸಾಕ್ಷನ್ ಆದ್ರೂ ಕಂಪ್ಲೀಟ್ ಮಾಡಿರಬೇಕು. ಈ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಮಾಡೋದಕ್ಕೆ ನಿಮಗೆ 0.2 ಟಾನ್ ಫೀಸ್ ಅನ್ನೋದು ಬೇಕಾಗುತ್ತೆ. ಮೂರನೇ ರೂಲ್ ಬಂದ್ಬಿಟ್ಟು 5 ಜನಕ್ಕೆ ರೆಫರ್ ಮಾಡಿರಬೇಕು. ಅದೇ ರೀತಿ 15 ಟಾಸ್ಕ್ ಕಂಪ್ಲೀಟ್ ಮಾಡಿರಬೇಕು. ಮತ್ತೆ 5 ಸಲ ಕ್ಯಾಟ್ಸ್ನ ಅಪ್ಲೋಡ್ ಮಾಡಿರಬೇಕು. ಅಂದರೆ ಅವತಾರ್ ಸೆಕ್ಷನಲ್ಲಿ ಕ್ಯಾಟ್ಸ್ನ ಅಪ್ಲೋಡ್ ಮಾಡ್ತೀವಿ ನೋಡ್ರಿ, ಆ ಥರ 5 ಸಲ ಅಪ್ಲೋಡ್ ಮಾಡಿದರೆ ಏರ್ ಡ್ರಾಪ್ಗೆ ಎಲಿಜಿಬಲ್ ಆಗ್ತೀರಾ. ಈ 3ರಲ್ಲಿ ಯಾವ್ದಾದ್ರು ಒಂದು ರೂಲ್ನ ಕಂಪ್ಲೀಟ್ ಮಾಡಿರಬೇಕು. ಮತ್ತೆ ಇಂಪಾರ್ಟೆಂಟಾಗಿ ಪ್ರೀ ಮಾರ್ಕೆಟ್ ಪ್ರೈಸ್ಗೆ ಲೀಸ್ಟ್ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಅದಕ್ಕಿಂತ ಜಾಸ್ತಿಗೂ ಲಿಸ್ಟ್ ಆಗ್ಬೋದು, ಕಡಿಮೆಗೂ ಲಿಸ್ಟ್ ಆಗ್ಬೋದು. ಪ್ರೆಸೆಂಟ್ ಇರೋ ಮಾರ್ಕೆಟಿಗೆ ನೋಡ್ಕೊಂಡ್ರೆ ಪ್ರೀ ಮಾರ್ಕೆಟ್ಗಿಂತ ಇನ್ನು ಕಡಿಮೆಗೆ ಲಿಸ್ಟ್ ಆಗ್ಬೋದು. ಇವಾಗ ಒಂದೊಂದು ಎಕ್ಸ್ಚೇಂಜ್ಗೆ ಯಾವ ರೀತಿ ವಿಡ್ರಾ ಮಾಡ್ಕೋಬೇಕಂತ ನೋಡೋಣ. ಫಸ್ಟ್ ಬಿಟ್ಕೆಟಾಗಿ ನೋಡ್ಕೊಂಡ್ರೆ ಬಿಟ್ಕೆಟ್ ಅಪ್ಲಿಕೇಶನ್ ಓಪನ್ ಮಾಡ್ತಿದ್ದಂಗೆ ಟಾಪ್ ಲೆಫ್ಟಲ್ಲಿ ಪ್ರೊಫೈಲ್ ಸಿಂಬಲ್ ಇರುತ್ತೆ. ಅದರಲ್ಲಿ ಹೋದರೆ UID ಅಂತ ಇರುತ್ತೆ. ಅದನ್ನು ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡಿ ID ಪ್ಲೇಸಲ್ಲಿ. UID ಮತ್ತು ID ಅಂದರೆ ಸೇಮೇ. ನೆಕ್ಸ್ಟ್ ಡೆಪಾಸಿಟ್ ಅಡ್ರೆಸ್ ಕಾಪಿ ಮಾಡೋದಕ್ಕೆ ಕೆಳಗೆ ಅಸೆಟ್ಸಲ್ಲಿ ಬಂದು ಆ್ಯಡ್ ಫಂಡ್ಸಲ್ಲಿ ಹೋಗ್ಬಿಟ್ಟು ಸರ್ಚಲ್ಲಿ ಕ್ಯಾಟ್ಸ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಕ್ಯಾಟ್ಸ್ ಬರುತ್ತೆ. ಸಿಂಬಲ್ ನೋಡ್ಕೊಡ್ರಿ ಕರೆಕ್ಟಾಗಿ ಯಾವ ಸಿಂಬಲ್ ಇರುತ್ತೋ ಆ ಸಿಂಬಲ್ನ ಸೆಲೆಕ್ಟ್ ಮಾಡ್ಕೊಂಡು ಡೆಪಾಸಿಟ್ ಅಡ್ರೆಸ್ ಕಾಪಿ ಮಾಡಿಬಿಟ್ಟು ಅಲ್ಲಿ ಪೇಸ್ಟ್ ಮಾಡಿಬಿಟ್ಟು ಕಂಪ್ಲೀಟ್ ಮಾಡಿರಿ ಟಾಸ್ಕ್ ಅನ್ನೋದನ್ನು. ಪ್ರತಿಯೊಂದು ಎಕ್ಸ್ಚೇಂಜ್ಗೂ ಡೆಪಾಸಿಟ್ ಮಾಡಬೇಕಂದ್ರೆ ಸೇಮ್ ಇದೇ ರೀತಿ ಇರುತ್ತೆ. ಟಾಪ್ ಲೆಫ್ಟಲ್ಲಿ ಹೋದರೆ ನಿಮಗೆ UID ಅಂತ ಇರುತ್ತೆ, UID ಇಲ್ಲಾಂದರೆ ID ಅಂತ ಇರುತ್ತೆ. ಅದನ್ನು ಕಾಪಿ ಮಾಡಿಕೊಡ್ರಿ. ನೆಕ್ಸ್ಟ್ ಮತ್ತೆ ಕೆಳಗೆ ಅಸೆಟ್ಸ್ ಇಲ್ಲಾಂದ್ರೆ ವ್ಯಾಲೆಟ್ಸ್ ಅಂತ ಇರುತ್ತೆ. ಅದರಲ್ಲಿ ಬಂದು ಡೆಪಾಸಿಟ್ ಅಥವಾ ಆ್ಯಡ್ ಫಂಡ್ಸ್ ಅಂತ ಇರುತ್ತೆ. ಅದರಲ್ಲಿ ಹೋಗ್ಬಿಟ್ಟು ಕ್ಯಾಟ್ಸ್ ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ಅಡ್ರೆಸ್ ಬರುತ್ತೆ. ಪ್ರೆಸೆಂಟ್ ಬಿಟ್ಕೆಟ್ ಬಿಟ್ಟು ಮಿಕ್ಕಿರೋ 3 ಎಕ್ಸ್ಚೇಂಜಲ್ಲೂ ಕ್ಯಾಟ್ಸ್ ಅನ್ನೋದು ಇನ್ನೂ ಆ್ಯಡ್ ಮಾಡಿಲ್ಲ. ಆ್ಯಡ್ ಮಾಡ್ತಿದ್ದಂಗೆ ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತೀನಿ, ಆವಾಗ ವಿಡ್ರಾ ಮಾಡಿಕೊಡ್ರಿ. ಆಮೇಲೆ ಒಂದೊಂದು ಎಕ್ಸ್ಚೇಂಜಲ್ಲಿ ಡೆಪಾಸಿಟ್ ಜೊತೆ ಮೆಮೊ ಅನ್ನೋದು ಇರುತ್ತೆ. ಮೆಮೊ ಅನ್ನೋದು ಕಂಪಲ್ಸರಿ ಕೊಡಬೇಕು. ಮೆಮೊ ಕೊಟ್ಟಿಲ್ಲ ಅಂದರೆ ನಿಮಗೆ ಡೆಪಾಸಿಟ್ ಮಾಡಿದ್ದು ನಿಮ್ಮ ಎಕ್ಸ್ಚೇಂಜ್ಗೆ ಬರಲ್ಲ. ಇನ್ನು ಯಾವ್ದಾದ್ರು ಪೆಂಡಿಂಗ್ ಟಾಸ್ಕ್ಗಳಿದ್ರೆ ಪ್ರತಿಯೊಂದನ್ನು ಕಂಪ್ಲೀಟ್ ಮಾಡಿಬಿಟ್ಟು ಪಾಯಿಂಟ್ಸ್ ಅನ್ನೋದನ್ನು ಇನ್ಕ್ರೀಸ್ ಮಾಡಿಕೊಡ್ರಿ. ಕ್ಯಾಟ್ಸ್ ಅಥವಾ ನೆಕ್ಸ್ಟ್ ಬರೋ ಏರ್ ಡ್ರಾಪ್ಗಳಲ್ಲಿ ಏನಾದ್ರು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಬಂದರೆ ಚಾನಲ್ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಚಾನಲಲ್ಲೇ ಆ್ಯಕ್ಟಿವ್ ಆಗಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.